ಮನೆಯನ್ನ ಹೊಕ್ಕೊಡನೆ ಹೂಗಳಿಂದ ಅಲಂಕೃತಗೊಂಡ ಮೈಸೂರು ಅರಮನೆ ನೋಡುಗರ ಮನಸೆಳಿತಾ ಇದೆ. ಹೂಗಳ ಸೌಂದರ್ಯದೊಂದಿಗೆ ನೆಮ್ಮದಿಯ ಸುಳಿಯೊಂದು ರಸಿಕರ ಎದೆಯಲ್ಲಿ ಮನೆ ಮಾಡ್ತಿದೆ. ಈ ಸುಂದರ ಫ್ಲವರ್ ಶೋಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿ ಚಾಮುಂಡೇಶ್ವರಿ ಮೂರ್ತಿಗೆ ಹೂ ಹಾಕಿದ್ರು. ಈ ವೇಳೆ ಮಾತನಾಡಿದ ಸಿಎಂ ಹೂಗಳನ್ನ ನೋಡಿದಾಗ ಖುಷಿಯಾಗ್ತಿದೆ ಅಂತ ಹೇಳಿದ್ರು. ಇದೇ ವೇಳೆ ಮೇಯರ್ ಕಟ್ಟೆ ಸತ್ಯನಾರಾಯಣ, ತೋಟಗಾರಿಕಾ ಸಚಿವ ಶ್ಯಾಮನೂರು ಶಿವಶಂಕರಪ್ಪ ಇನ್ನಿತರರು ಜೊತೆಗಿದ್ರು. ವಿಶೇಷ ಅಂದ್ರೆ ಈ ಬಾರಿ 200ನೇ ವರ್ಷದ ಫ್ಲವರ್ ಶೋ ನಡೆಸ್ತಾ ಇರೋ ಸಸ್ಯಕಾಶಿ ಲಾಲ್ಬಾಗ್ ಹಾಗೂ ಮೈಸೂರು ಉದ್ಯಾನ ಕಲಾ ಸಂಘ ಗಾಜಿನ ಮನೆಯಲ್ಲಿ 20,000 ಹೂವಿನ ಪಾಟ್ಗಳನ್ನ ಜೋಡಿಸಿದ್ದು ಅಂದಾಜು 90 ಲಕ್ಷ ವೆಚ್ಚದಲ್ಲಿ ಮುಗಿಸಬೇಕು ಅನ್ನೋ ಯೋಜನೆ ಹಾಕಿದ್ದಾರೆ. 200ನೇ ಫಲಪುಷ್ಪ ಪ್ರದರ್ಶನ ಇದರ ಉದ್ಘಾಟನೆ ಮಾಡಿದ್ದೇವೆ. ಸಾಮಾನ್ಯವಾಗಿ ಫಲ ಮತ್ತು ಪುಷ್ಪಗಳನ್ನು ನೋಡಿದ್ರೆ ಯಾರಿಗಾರು ಖುಷಿ ಆಗ್ತದೆ, ಮನಸ್ಸಿಗೆ ಆಹ್ಲಾದಕರ ಆಗ್ತಕ್ಕಂಥದ್ದು ಎಲ್ಲರಿಗೂ. ಹೆಸರು ನೋಡಿದಾಗೆಲ್ಲ, ಗ್ರೀನ್ರಿ ನೋಡಿದಾಗ, ಫಲ ಪುಷ್ಪಗಳನ್ನು ನೋಡಿದಾಗ, ಅವು ನೋಡಿದಾಗ ಎಲ್ರಿಗೂ ಕೂಡ ಒಂದು ರೀತಿ ಮನಸ್ಸಿನ ಮೇಲೆ ಮುದ ಆಗ್ತದೆ, ಸಂತೋಷ ಆಗ್ತದೆ, ಖುಷಿ ಆಗ್ತದೆ. ನನಗೂ ಕೂಡ ಆ ಥರನೇ ಖುಷಿಯಾಗಿದೆ. ಜನ ಕಿಕ್ಕಿರಿದು ನೆರೆದು ತಾವು ಇಷ್ಟ ಬಂದಂತೆ ಫೋಟೋ ಕ್ಲಿಕ್ಕಿಸುತ್ತಾ ಹೂವಿನ ಸೌಂದರ್ಯಕ್ಕೆ ಮರುಳಾಗ್ತಿದ್ದಾರೆ. ವಿಶ್ವವಿಖ್ಯಾತಿ ಲಾಲ್ಬಾಗ್ ಸೌಂದರ್ಯವನ್ನ ಸವಿಯಲು ರಾಜ್ಯದ ಎಲ್ಲೆಡೆಯಿಂದ ಜನಸಾಗರವೇ ಹರಿದು ಬರ್ತಿದೆ. ಗಾಜಿನ ಮನೆ ಒಳಗಡೆ ಹೂವಿನಿಂದ ಅಲಂಕೃತಗೊಂಡಂತಹ ಮೈಸೂರು ಅರಮನೆ ನಿಮ್ಮನ್ನ ಮನಸೂರೆಗೊಂಡ್ರೆ ಇನ್ನು ಹೊರಗಡೆ ವಿವಿಧ ವೆರೈಟಿಯ ಹೂವುಗಳು ಕೂಡ ನಿಮ್ಮನ್ನ ಆಕರ್ಷಿಸುತ್ತೆ. ಅಷ್ಟೇ ಅಲ್ಲ, ವರ್ಟಿಕಲ್ ಗಾರ್ಡನ್, ರೂಫ್ ಗಾರ್ಡನ್ ನಂತಹ ವಿವಿಧ ವಿನ್ಯಾಸದ ಹೂಗಳು ನಿಮ್ಮನ್ನ ತನ್ನತ್ತ ಆಕರ್ಷಿಸೋದ್ರಲ್ಲಿ ಸಂಶಯವಿಲ್ಲ. ಇನ್ನು ಮನೆಯಂಗಳದಲ್ಲಿ ಹೇಗೆ ಕೈತೋಟವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತರಬೇತಿ ನೀಡಲಾಗುತ್ತೆ. ಬನ್ನಿ, ಹಾಗಿದ್ರೆ ಇಲ್ಲಿ ಕೂಡ ನಾವೊಂದು ರೌಂಡ್ ಹೋಗಿ ಬರೋಣ. ಗಾಜಿನ ಮನೆಯೊಳಗಿನ ಸೌಂದರ್ಯವನ್ನ ಕಣ್ತುಂಬಿಕೊಂಡಿರೋ ಪುಷ್ಪ ಪ್ರಿಯರು ಹೊರಭಾಗದಲ್ಲಿರೋ ಸೌಂದರ್ಯಕ್ಕೂ ಆಕರ್ಷಿತರಾಗಿದ್ದಾರೆ. ಸಸ್ಯಕಾಶಿ ಗೇಟ್ನ ಒಳ ಹೋಗ್ತಾ ಇದ್ದಂತೆ ವಿವಿಧ ಬಗೆಯ ಹೂಗಳು ನಾಚುತ್ತಾ ಎಲ್ಲರನ್ನ ಕೈ ಬೀಸಿ ಕರಿತಾ ಇದ್ರೆ, ಇತ್ತ ವರ್ಟಿಕಲ್, ಫ್ಲೋರಲ್, ರೂಫ್ ಗಾರ್ಡನ್ ಹಾಗೂ ಸಸ್ಯ ಸಂತೆ ಪುಷ್ಪ ಪ್ರಿಯರನ್ನ ತನ್ನತ್ತ ಆಕರ್ಷಿಸುತ್ತಿವೆ. ಆರ್ಕಿಡ್, ಜರ್ಬೇರಾ, ಅಂಥೋರಿಯಂ ಹೀಗೆ ವಿವಿಧ ಜಾತಿಯ ಹೂಗಳು ಎಲ್ಲರ ಮನಸ್ಸಿಗೆ ಮುದ ನೀಡ್ತಾ ಇವೆ. ಈಗ ನಾವು ಲಾಲ್ಬಾಗಲ್ಲಿ ಒಂದು ವರ್ಟಿಕಲ್ ಗಾರ್ಡನ್ ಡೆಮಾನ್ಸ್ಟ್ರೇಷನ್ ಇಟ್ಟಿದ್ದೀವಿ. ಸೊ ವರ್ಟಿಕಲ್ ಗಾರ್ಡನ್ ಅಂದರೆ ಇವಾಗ ಬೆಂಗಳೂರಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇರೋಂಗೆ ದಿನ ಲ್ಯಾಂಡ್ ಅಕ್ವಿಸಿಷನ್ ಆಗ್ತಾ ಇರೋದ್ರಿಂದ ಜಾಗ ಸಿಗ್ತಾ ಇಲ್ಲ. ಸೊ ಗೋಯಿಂಗ್ ವರ್ಟಿಕಲ್ ಅಷ್ಟೇ. ಸೊ ಇವಾಗ ವರ್ಟಿಕಲ್ ಅನ್ನೋದು ಬೇರೆ ದೇಶಗಳಲ್ಲಿ ವೆಜಿಟೇಬಲ್ಸ್ಗಳಿಗೆ ಗ್ರೋ ಮಾಡೋಷ್ಟು ಮುಂದುವರೆದಿದ್ದಾರೆ. ಬಟ್ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಇವಾಗ ಆರ್ನಮೆಂಟಲಲ್ಲಿ ಮಾಡ್ತಾ ಇದ್ದೀವಿ. ಸೊ ನಾವು ಇಲ್ಲಿ ಇಟ್ಟಿರೋಂಥ ಡೆಮಾನ್ಸ್ಟ್ರೇಷನ್ ಏಕೆ ಅಂತಂದರೆ, ಈಗ ಹತ್ತಿರದಲ್ಲೇ ನಾವು ಏನೀಗ ಮದುವೆಗಳಾಗಿರ್ಬೋದು, ಯಾವುದೇ ಇವೆಂಟ್ಸ್ಗಳಲ್ಲಿ ಏನು ಫ್ಲವರ್ ಡೆಕೋರೇಷನ್ ಮಾಡ್ತಾರೆ, 2-3 ಅವರ್ಗೆ ಲಕ್ಷಾಂತರ ರೂಪಾಯಿ ಫ್ಲವರ್ ವೇಸ್ಟ್ ಮಾಡ್ತಾರೆ, ಆ ಜಾಗದಲ್ಲಿ ಗಿಡಗಳಿಂದ ಡೆಕೋರೇಷನ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನು ತರ್ತಾ ಇದ್ದೀವಿ. ಇನ್ನು ಗುಲಾಬಿ, ಸೇವಂತಿಗೆ ಅರಳಿ ನಿಂತು ರಸಿಕರ ಎದೆಗೆ ಕಿಚ್ಚಿಡುತ್ತಿವೆ. ಆದರೆ ತಮ್ಮ ಸೌಂದರ್ಯದ ಬಗ್ಗೆ ಅರಿವೇ ಇಲ್ಲದ ಪುಟ್ಟ ಪುಟ್ಟ ಹೂಗಳು ಇಲ್ಲಿ ನಗುತ್ತಲಿವೆ. ಊಟಿಯಿಂದ ತಂದ 45ಕ್ಕೂ ಹೆಚ್ಚು ವೈವಿಧ್ಯಮಯ ಶೀತ ವಲಯದ ಪುಟ್ಟ ಹೂಗಳು ಹಾಗೇ ನಾಚಿ ಮುಗುಳ್ನಗುತ್ತಿವೆ. ತುಂಬ ಚೆನ್ನಾಗಿದೆ. ವೆರೈಟೀಸ್ ಆಫ್ ಫ್ಲವರ್ಸ್ ಇದೆ. ಇಟ್ಸ್ ಟ್ರೀ ಟು ಐ. ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲರೂ ಬರಬೇಕು, ನೋಡಬೇಕು ಅಂತ ಐ ವಿಶ್. ಫ್ಲವರ್ಸ್ ಎಲ್ಲ ಸಿಗ್ತಾ ಇದೆ. ಮತ್ತು ಮನೇಲಿ ತೊಗೊಂಡು ಹೋಗಬೇಕು, ನೆಡಬೇಕು ಅಂತ ಹೇಳಿದ್ರೆ ಸೀಡ್ಸ್ ಎಲ್ಲ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಮನೆಯಂಗಳದಲ್ಲಿ ಕೈತೋಟ ಮಾಡುವ ಬಗ್ಗೆ ಕೂಡ ಇಲ್ಲಿ ತರಬೇತಿಯನ್ನ ಕೊಡಲಾಗ್ತಿದೆ. ಇನ್ನು ಮದುವೆ, ಸಭೆ, ಸಮಾರಂಭಗಳಲ್ಲಿ ಅಲಂಕಾರಕ್ಕೆ ವರ್ಟಿಕಲ್ ಗಾರ್ಡನ್ ಮಾಡುವ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ಕೊಡಲಾಗ್ತಿದ್ದು, ಪುಷ್ಪ ಪ್ರಿಯರು ಸರತಿ ಸಾಲಲ್ಲಿ ನಿಂತು ಕಣ್ತುಂಬಿಕೊಳ್ತಿದ್ದಾರೆ. ಕುತೂಹಲದ ಕಣ್ಗಳಲ್ಲಿ ಮಕ್ಕಳು, ಸಡಗರದ ಕಂಗಳಲ್ಲಿ ಬಾಲೆಯರು, ಸೌಂದರ್ಯವ ಸವಿಯುವ ದೊಡ್ಡವರು. ಒಟ್ನಲ್ಲಿ ರಸಿಕರಿಗೆ ಇಲ್ಲಿ ಸಿಗುವ ಅನುಭೂತಿಯೇ ಬೇರೆ. ಆದ್ದರಿಂದನೇ ವರ್ಷಕ್ಕೆ 2 ಸಾರಿ ಫಲಪುಷ್ಪ ಪ್ರದರ್ಶನ ನಡೆದರೂ ಲಾಲ್ಬಾಗ್ಗೆ ಬರುವ ರಸಿಕರ ಸಂಖ್ಯೆಯಲ್ಲಿ ಕಡಿಮೆಯಾಗಿಲ್ಲ. ಇನ್ನು ಪ್ರತಿ ವರ್ಷದಂತೆ ಸಾಮಾನ್ಯ ದಿನಗಳಲ್ಲಿ ವಯಸ್ಕರಿಗೆ 40 ರೂಪಾಯಿ ಪ್ರವೇಶ ಶುಲ್ಕವಾದರೆ ವೀಕೆಂಡ್ ಅಲ್ಲಿ 50 ರೂಪಾಯಿ ಮಾಡಲಾಗಿದೆ.
ಅಲ್ಲದೆ ವಿದ್ಯಾರ್ಥಿಗಳಿಗೆ 13 ಹಾಗೂ 14ನೇ ತಾರೀಕಿನಂದು ಉಚಿತ ಪ್ರವೇಶ ನೀಡಲಾಗ್ತಿದ್ದು ಉಳಿದ ದಿನಗಳಲ್ಲಿ ಮಕ್ಕಳಿಗೆ 10 ರೂಪಾಯಿ ಪ್ರವೇಶ ದರ ಇರುತ್ತೆ. ನಾವು ಮೈಸೂರು ಪ್ಯಾಲೇಸ್ನ ಹೂವಲ್ಲಿ ಕಟ್ಟಿಯೋದು ಚೆನ್ನಾಗಿದೆ. ನಾವು ವರ್ಷ ಇಲ್ಲೇ ನೋಡೋಕೆ ಬರ್ತಿರ್ತೀವಿ. ಫ್ಲವರ್ ಶೋ ಎಲ್ಲ ಚೆನ್ನಾಗಿರ್ತವೆ. ನಾವು ಹೋದ ಸತಿ ನಾವು ನೋಡಿದ್ವಿ, ಈ ಸತಿನೂ ಮೈಸೂರು ಪ್ಯಾಲೇಸ್ ಎಲ್ಲ ಕಟ್ಟಿದ್ದಾರೆ, ಚೆನ್ನಾಗಿದೆ, ನೋಡೋಕೆ ತುಂಬ ಚೆನ್ನಾಗಿದೆ. ರೋಸು ಅವೆಲ್ಲ, ಚೆಂಡು ಹೂವು, ಡೈರಿ ಅವೆಲ್ಲ ನೋಡಿದೆ. ಹೂಗಳ ಪ್ರದರ್ಶನದ ಜೊತೆಗೆ ಇಕೆಬಾನ ಹೂಗಳ ಮೇಳ ಕೂಡ ಭರ್ಜರಿಯಾಗಿ ನಡೀತಾ ಇದೆ. ತರಕಾರಿಗಳಿಂದ ಮೂಡಿದ ಭಿನ್ನ ಭಿನ್ನ ಹೂಗಳ ರೂಪ, ಡಚ್ ಹೂವಿನ ಜೋಡಣೆ, ಒಣ ಹೂವಿನ ಜೋಡಣೆ, ಹಣ್ಣು ಹಂಪಲುಗಳನ್ನು ಸೂಕ್ಷ್ಮವಾಗಿ ಕೆತ್ತಿ ತಯಾರಿಸಿದ ಒಂದೊಂದು ಮಾದರಿ, ಮೊಗ್ಗಿನ ಜಡೆ, ಅಬ್ಬಬ್ಬ, ಒಂದಕ್ಕಿಂತ ಒಂದು ಕಣ್ಣು ಕುಕ್ಕುವಂತಿದೆ. ಇದು ಲಾಲ್ಬಾಗ್ ತೋಟಗಾರಿಕಾ ಇಲಾಖೆಯು ಆಯೋಜಿಸಿ ಇಕೆಬಾನ ಹೂಗಳ ಸ್ಪರ್ಧೆಯನ್ನ ಮಾಡಿದಂತಹ ಝಲಕ್. ಪ್ರತಿ ವರ್ಷದಂತೆ ಈ ಬಾರಿಯೂ ಸ್ಪರ್ಧೆಯನ್ನ ಏರ್ಪಡಿಸಿದ್ದು ಸುಮಾರು 400ಕ್ಕೂ ಹೆಚ್ಚು ಸ್ಪರ್ಧಿಗಳು ಪಾಲ್ಗೊಂಡಿದ್ದು ತಮ್ಮ ಕುಂಚದಲ್ಲಿ ಅರಳಿದ ಕಲೆಯನ್ನ ಪ್ರದರ್ಶಿಸಿದ್ರು. ನಾವು ಇಲ್ಲಿ ಫ್ಲವರ್ ಅರೇಂಜ್ಮೆಂಟು, ಇಕೆಬಾನ ಫ್ಲವರ್ ಅರೇಂಜ್ಮೆಂಟು, ಇದರಲ್ಲಿ ಏನು ವಿಶೇಷತೆ ಅಂದರೆ ನಮ್ಮದು ಸೊಗೆಟ್ಸು ಸ್ಕೂಲ್ ಆಫ್ ಇಕೆಬಾನ ಅಂತ ಹೇಳ್ಬಿಟ್ಟು. ಸೊಗೆಟ್ಸು ಅಂದರೆ ಮೂನ್ ಅಂತ, ಬಾನ ಮೀನ್ಸ್ ಗ್ರಾಸ್. ಸೊ ಇಕೆಬಾನ ಮೀನ್ಸ್ ಮೂನ್ ಲೈಟ್ ಆನ್ ದ ಗ್ರಾಸ್ ಫೀಲ್ಡ್. ಆ್ಯಂಡ್ ಇಲ್ಲಿ ನಾವು ಅರೇಂಜ್ ಮಾಡಿರೋದು ಒಟ್ಟು ನಿಯರ್ಲಿ ಎಷ್ಟು ಅಂದರೆ 50 ಅರೇಂಜ್ಮೆಂಟ್ ಮಾಡಿದ್ದೀವಿ ಇಕೆಬಾನ ಸೈಡಿಂದ. ಇಲ್ಲಿ ನಾವು ಫ್ಲವರ್ ಅರೇಂಜ್ಮೆಂಟ್ ವಿತ್ ಅಸೆಸರೀಸ್, ಏನು ಮೆಟೀರಿಯಲ್ ಸಿಗುತ್ತೋ ಅದನ್ನು ಫ್ಲವರ್ ಅರೇಂಜ್ಮೆಂಟ್ ಜೊತೆಗೆ ಸೇರಿಸ್ಬಿಟ್ಟು ನಾವು ಅರೇಂಜ್ ಮಾಡಿದ್ವಿ. ಇನ್ನು ಗಾಜಿನ ಮನೆಯಲ್ಲಿ ಹೂವಿನ ಅಲಂಕಾರದಿಂದ ರೂಪುಗೊಂಡ ಅರಮನೆ, ಇನ್ನಿತರ ವಿನ್ಯಾಸಗಳನ್ನು ನೋಡಿ ಕಣ್ತುಂಬಿಕೊಂಡ ಜನ ಇಕೆಬಾನ ಹೂಗಳ ಮೇಳ ನೋಡಲು ವೀಕ್ಷಕರು ಸಾಲು ಸಾಲಾಗಿ ಬಂದಿದ್ರು. ಜೊತೆಗೆ ಈ ಕಲಾವಿದರ ಕೈಚಳಕವನ್ನ ಹಾಡಿ ಕೊಂಡಾಡಿದ್ರು. ಅಂದಾಜು 1 ಲಕ್ಷದಷ್ಟು ಪುಷ್ಪ ಪ್ರಿಯರು ಬಂದು ಹೂವನದ ಸೊಬಗನ್ನ ವೀಕ್ಷಿಸಿದ್ರು. ಎಷ್ಟು ಕ್ರಿಯೇಟಿವಿಟಿ ಗೊತ್ತಾಗುತ್ತೆ ಇಲ್ಲಿ. ಒಂದು ಹಾಗಲಕಾಯಿಂದ ಕ್ರೊಕೊಡೈಲ್ ಮಾಡಿದ್ದು, ಪ್ಲಸ್ ಎಷ್ಟೊಂದು ಪಂಪ್ಕಿನ್ಸಿಂದ ಸೀನ್ರಿ ಎಲ್ಲ ಮಾಡಿದ್ದಾರೆ. ಇಟ್ಸ್ ರಿಯಲಿ ವೆರಿ ಕ್ರಿಯೇಟಿವ್ ಆ್ಯಂಡ್ ವೆರಿ ಅಟ್ರಾಕ್ಟಿವ್. ನಾವು ಎಲ್ಲೋ ಬರೀ ಇವಾಗ ಬ್ಯಾಂಗ್ಳೂರ್ ಅಂದರೆ ಬರೀ ಆರ್ಟಿಫಿಷಿಯಲ್ ಫ್ಲವರ್ಸ್ ನೋಡೋಕ್ಕೆ ಸಿಗುತ್ತೆ. ದಿಸ್ ಇಸ್ ದ ಪ್ಲೇಸ್ ವೆರ್ ಯು ಗೆಟ್ ಟು ಸಿ ಆಲ್ ಕೈಂಡ್ಸ್ ಆಫ್ ನ್ಯಾಚುರಲ್ ಫ್ಲವರ್ಸ್ ಫ್ರಮ್ ಈವನ್ ಅದರ್ ಕಂಟ್ರೀಸ್. ಸೊ ಕಣ್ಣಿಗೆ ಒಂಥರ ಹಬ್ಬ ಇದು. ವರ್ಷಕ್ಕೆ 1 ಸರಿ 2 ಸರಿ ಅಂದರೆ ಮಿಸ್ ಮಾಡೋಕ್ಕೆ ಮನಸ್ಸಾಗಲ್ಲ. ಇನ್ನು 17ರವರೆಗೆ ಈ ಶೋ ನಡೆಯಲಿದೆ. ಲಕ್ಷಾಂತರ ಪುಷ್ಪ ಪ್ರಿಯರು ಪುಷ್ಪ ಪ್ರದರ್ಶನಕ್ಕೆ ಬರುವ ನಿರೀಕ್ಷೆ ಇದೆ. ಹಸಿರನ್ನು ಮೈಹೊದ್ದು ಮಲಗಿರುವಂತಹ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಜನವೋ ಜನ. ಎತ್ತ ನೋಡಿದ್ರೂ ಕಲರ್ಫುಲ್ ಹೂಗಳ ನಡುವೆ ಜನ ತೇಲಿ ಹೋಗ್ತಿದ್ದಾರೆ. ನೀವು ಕೂಡ ಈ ಸುಂದರ ಕ್ಷಣವನ್ನು ಮಿಸ್ ಮಾಡ್ಕೋಬೇಡಿ. ಇದಿಷ್ಟು ಇವತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.